ಕೆನಡಾ ದೇಶದ ಹಿಮಾವೃತವಾಗಿರೋ ಒಂದು ಗುಡ್ಡದಲ್ಲಿ ನೆಲೆಸಿದೆ ಅಂಜಿಕುನಿ ಅನ್ನೋ ಹೆಸರಿನ ಸರೋವರ. ಇದರ ತೀರದಲ್ಲಿ ಇತ್ತು ಒಂದು ಸಣ್ಣ ಬುಡಕಟ್ಟು ಜನಾಂಗದ ಹಳ್ಳಿ. ಚಳಿಯಲ್ಲಿ ಸ್ವಲ್ಪ ಉಷ್ಣ ಪಡೆದುಕೊಳ್ಳಲು ಆ ಹಳ್ಳಿಗೆ ಅಂತ ಹೋಗಿದ್ದ ಒಬ್ಬ ಬೇಟೆಗಾರ ಅಲ್ಲಿ ನಡೆದಿದ್ದ ಘಟನೆಯನ್ನು ನೋಡಿ ಆಶ್ಚರ್ಯಚಕಿತವಾಗಿ ಅಲ್ಲೇ ನಿಂತು ಬಿಟ್ಟ. ಅಲ್ಲಿ ನಡೆದಿದ್ದ ಘಟನೆ ಎಂತಹದ್ದು ಅಂದರೆ ಇವತ್ತಿನವರೆಗೆ ಇದು ಒನ್ ಆಫ್ ದ ಮೋಸ್ಟ್ ಬ್ಯಾಫಲಿಂಗ್ ಮಿಸ್ಟ್ರಿ ಇನ್ ಹಿಸ್ಟ್ರಿ ಆಗಿದೆ. ನಮಸ್ಕಾರ ಎಲ್ಲರಿಗೂ, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇಂಟ್ರೋ ಕೇಳಿ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೋದು ಇವತ್ತಿನ ವಿಡಿಯೋ ಎಷ್ಟು ಕ್ರೇಜಿ ಆಗಿದೆ ಅಂತ. ಹಾಗಾಗಿ ನಿಮ್ಮದು ಹೆಚ್ಚೇನು ಟೈಮ್ ವೇಸ್ಟ್ ಮಾಡದೆ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ, ಬನ್ನಿ. ಇದು ನವೆಂಬರ್ 1930ರಲ್ಲಿ ನಡೆದ ಘಟನೆ. ಚಳಿಗಾಲ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು. ಇದು ತುಂಬಾ ಚಳಿ ಇರೋ ಟೈಮ್ ಇದು. ಅದರಲ್ಲೂ ಕೆನಡಾದಂತ ದೇಶದಲ್ಲಿ -15, -20 ಡಿಗ್ರಿ ಸೆಲ್ಸಿಯಸ್ ಅಷ್ಟು ಚಳಿ ಇರುತ್ತೆ. ಈ ಅಂಜಿಕುನಿ ಲೇಕ್ ಹತ್ರ ಬೇಟೆ ಆಡ್ಲಿಕ್ಕಂತ ಹೋಗಿದ್ದ ಜೋಗೆ ಸಾಯಂಕಾಲ ಆಗಿದ್ದೇ ಗೊತ್ತಾಗಿರ್ಲಿಲ್ಲ. ಹಾಗೆ ಸಂಜೆ ಹೊತ್ತಿಗೆ ಟೈಮ್ ನೋಡಿದಾಗ ತುಂಬಾ ಲೇಟ್ ಆಗಿತ್ತು. ಇನ್ನು ಈ ಚಳಿಯಲ್ಲಿ ಬೆಟ್ಟಗಾಡು ನಡ್ಕೊಂಡು ಮನೆ ಕಡೆ ಹೋಗೋದು ತುಂಬಾ ಕಷ್ಟ. ಆಲ್ರೆಡಿ ಸಾಯಂಕಾಲ ಹಾಕಿದೆ. ಅದೇನು ಹೆದರುವಂತ ವಿಷಯ ಅಲ್ಲ, ಆದ್ರೆ ಸ್ವಲ್ಪ ರಿಸ್ಕಿ. ಅಲ್ಲೇ ಹತ್ರದಲ್ಲಿ ಇದೊಂದು ಹಳ್ಳಿ ಇತ್ತು. ಅಲ್ಲಿ ಎಸ್ಕಿಮೋ ಬುಡಕಟ್ಟು ಜನಾಂಗದ ಜನರು ಇರ್ತಾ ಇದ್ರು. ಯಾವಾಗ್ಲೂ ಬೇಟೆ ಆಡ್ಲಿಕ್ಕಂತ ಈ ಜಾಗಕ್ಕೆ ಹೋದ ಜೋ ಆ ಹಳ್ಳಿ ಕಡೆ ತುಂಬಾ ಸತಿ ಹೋಗಿದ್ದಾನೆ. ಆ ಹಳ್ಳಿಯವ್ರ ಜೊತೆ ಊಟ ಶೇರ್ ಮಾಡ್ಕೊಂಡು ಅವ್ರ ಜೊತೆ ಮಾತಾಡ್ಕೊಂಡು ಅವರ ಪರಿಚಯನೂ ಇತ್ತು ಇವನಿಗೆ. ಕೆಲವೊಮ್ಮೆ ಲೇಟ್ ಆಗಿ ಆ ಊರಲ್ಲಿ ಒಂದು ರಾತ್ರಿ ನಿಂತಿದ್ದೂ ಇದೆ ಇವನು. ಹಾಗೆ ಜೋ ಏನ್ ಮಾಡ್ತಾನೆ, ಇವತ್ತು ಲೇಟ್ ಆಗಿದ್ದು ಕಂಡು ಅದೇ ಹಳ್ಳಿ ಕಡೆ ಪಯಣ ಶುರು ಮಾಡ್ತಾನೆ. ಇಷ್ಟು ಚಳಿಯಲ್ಲಿ ಆ ಹಳ್ಳಿ ಕಡೆ ನಡ್ಕೊಂಡು ಹೋಗ್ತಾ ಇದ್ದ ಜೋಗೆ ದೂರದಿಂದ ಮನೆಗಳು ಕಾಣಿಸ್ತಾ ಇತ್ತು. ಆದ್ರೆ ಹಳ್ಳಿಯನ್ನು ದೂರದಿಂದ ನೋಡುವಾಗ ಏನೋ ಒಂದು ಸ್ವಲ್ಪ ಆಫ್ ಇದ್ದಾಗಿತ್ತು ಅಲ್ಲಿ. ಈ ಮನುಷ್ಯರಿರೋ ಊರಲ್ಲಿ ಮನುಷ್ಯರ ಸದ್ದು ಅಥವಾ ನಾಯಿಗಳು ಬೊಬ್ಬೆ ಹೊಡೆಯೋದು ಅಥವಾ ಚಿಮ್ನೆಯಲ್ಲಿ ಹೊಗೆ ಈ ತರ ಏನಾದ್ರೂ ಒಂದು ಕಾಣಿಸುತ್ತೆ. ಆದ್ರೆ ಇವತ್ತು ಅವನಿಗೆ ಅಂತಹದ್ದೇನೂ ಕಾಣಿಸ್ಲಿಲ್ಲ. ಹಾಗೆ ಈ ಹಳ್ಳಿ ಏನಿದೆ ಅದು ಹತ್ರ ಬಂತು. ಹತ್ರ ಬರ್ತಾ ಇದ್ದಾಗೆ ಅಲ್ಲಿ ಅವರಿಗೆ ಜೋರಾಗಿ ಬೊಬ್ಬೆ ಹೊಡೆದು ಜೋ ಕರೀತಾನೆ. ಆದ್ರೆ ಅಲ್ಲಿಂದ ಏನು ಉತ್ತರ ಬರೋದಿಲ್ಲ. ಇದನ್ನು ನೋಡಿ ಜೋ ಏನ್ ಮಾಡ್ತಾನೆ, ಸ್ವಲ್ಪ ಕ್ಯೂರಿಯಸ್ ಹಾಗೂ ಸ್ವಲ್ಪ ವರಿಡೂ ಆಗ್ತಾನೆ. ಹೀಗೆ ಅನ್ಕೊಳ್ತಿದ್ದ ಜೋ ಏನ್ ಮಾಡ್ತಾನೆ, ಈಗ ಹೇಗೋ ಹಳ್ಳಿ ಬಂತಲ್ವಾ, ಅಲ್ಲಿ ಹೋಗೇ ನೋಡೋಣ ಅಂತ ಎಂಟರ್ ಆಗ್ಬಿಡ್ತಾನೆ ಹಳ್ಳಿಗೆ. ಈ ಹಳ್ಳಿಗೆ ಎಂಟರ್ ಆದ ಜೋ ಫಸ್ಟ್ ನೋಟಿಸ್ ಮಾಡಿದ್ದೇನೆಂದ್ರೆ ಸೈಲೆನ್ಸ್. ಇದೇನು ನಾರ್ಮಲ್ ಸೈಲೆನ್ಸ್ ಅಲ್ಲ, ಅನ್ಯಾಚುರಲ್ ಸೈಲೆನ್ಸ್ ಅಂತ ಹೇಳ್ಬೋದು. ಈಗ ಜೋಗೇನಿದೆ ಗೂಸ್ ಬಂಪ್ಸ್ ಬಂದಿತ್ತು. ಅಲ್ಲೇ ನಿಂತು ಆ ಊರಿನವ್ರನ್ನ ಮತ್ತೊಮ್ಮೆ ಕರೀತಾನೆ. ನೋ ಆನ್ಸರ್. ಅವನೇ ಆಕ್ಚುಲಿ ಅಕ್ಕಪಕ್ಕ ಸರೌಂಡಲ್ಲಿ ಎಲ್ಲ ಮನೆಗಳಿಂದ ಸರೌಂಡೆಡ್ ಆಗಿದ್ದ. ಎಲ್ಲ ಮನೆಯನ್ನು ನೋಡ್ತಾನೆ, ಎಲ್ಲ ನಾರ್ಮಲ್ ಆಗಿ ಕಾಣಿಸ್ತಾ ಇದೆ. ಇಟ್ ಇಸ್ ಲೈಕ್ ಊರಿಗೂರೇ ಖಾಲಿ ಇದ್ದಾಗೆ. ಈಗ ಜೋ ಏನ್ ಮಾಡ್ತಾನೆ, ಅಲ್ಲೇ ಮುಂದೆ ಕಾಣಿಸ್ತಾ ಇದ್ದ ಮನೆಯ ಬಾಗಿಲನ್ನು ಪುಷ್ ಮಾಡ್ತಾನೆ. ಪುಷ್ ಮಾಡಿ ಆ ಮನೆಗೆ ಎಂಟರ್ ಆಗ್ತಾನೆ. ಮನೆ ಎಂಟರ್ ಆದ ತಕ್ಷಣ ಮನೆಯೊಳಗೆಲ್ಲ ನಾರ್ಮಲ್ ಇದೆ. ಮಾಡಿದ ಬೆಡ್ ಹಾಗೆ ಪ್ರಾಪರ್ ಆಗಿ ಬೆಡ್ಡಿಂಗ್ ಆಗಿದೆ. ಎಲ್ಲ ವಸ್ತುಗಳು ಆ ಪ್ಲೇಸಲ್ಲೇ ಇದೆ. ಆದ್ರೆ ಮನೆಯೊಳಗೆ ಮನುಷ್ಯರು ಯಾರು ಇಲ್ಲ. ಈವನ್ ಕಿಚನ್ ಅಲ್ಲಿ ಒಲೆ ಮೇಲೆ ಅಡುಗೆ ಮಾಡ್ಲಿಕ್ಕೆ ಇಟ್ಟಿದ್ದಿತ್ತು. ಆದ್ರೆ ಅದರಲ್ಲಿದ್ದ ಅಡುಗೆ ಸುಟ್ಟು ಭಸ್ಮ ಆಗಿತ್ತು, ಅಂದ್ರೆ ಬೂದಿ ಆಗಿತ್ತು. ಇಟ್ ಇಸ್ ಲೈಕ್ ನಾರ್ಮಲ್ ಆಗಿ ಅಡುಗೆ ಮಾಡಿ ಊಟಕ್ಕಂತ ರೆಡಿ ಮಾಡ್ತಿದ್ದ ಜನರು ರಾತ್ರೋರಾತ್ರಿ ಆ ಮನೆಯನ್ನು ಬಿಟ್ಟು ಅಲ್ಲಿಂದ ಹೋದಾಗೆ. ಆ ಮನೆ ಬಿಟ್ಟು ಇನ್ನೊಂದು ಮನೆಗೆ ಎಂಟರ್ ಆಗ್ತಾನೆ. ಆ ಮನೆಯಲ್ಲೂ ಸೇಮ್ ಎಲ್ಲಾ ಬಿಲಾಗಿಂಗ್ಸ್, ಬಟ್ಟೆಗಳು, ಈವನ್ ಕಾಲಿಗೆ ಹಾಕೋ ಚಪ್ಪಲಿನೂ ಮನೆಯೊಳಗೆ ಬಿಟ್ಟು ಜನರು ಮಾತ್ರ ಅಲ್ಲಿಲ್ಲ. ನಂತರ ಇವನು ಒಂದು ಹಾರ್ಟ್ ಬ್ರೇಕಿಂಗ್ ಸೀನ್ ನೋಡ್ತಾನೆ. ಮನೆ ಹೊರಗೆ ಕಟ್ಟಿ ಹಾಕಿದ್ದ ನಾಯಿ ಚಳಿಯಿಂದ ಅಲ್ಲೇ ಫ್ರೀಸ್ ಆಗಿತ್ತು. ಇದು ಬರೀ ಒಂದು ಮನೆಯಲ್ಲ, ಆಲ್ಮೋಸ್ಟ್ ಎಲ್ಲ ಮನೆಯಲ್ಲಿ ಇದೇ ತರ. ಮನೆ ಹೊರಗೆ ಕಟ್ಟಿ ಹಾಕಿದ್ದ ನಾಯಿ ಅಲ್ಲೇ ಫ್ರೀಸ್ ಆಗಿ ಸತ್ತಿತ್ತು. ಇಲ್ಲಿಯ ಜನರು ಎಲ್ಲಿಗೋದ್ರು ಅವರ ಜೊತೆ ನಾಯಿಯನ್ನು ತಗೊಂಡು ಹೋಗ್ತಾ ಇದ್ರು ಅವರ ಪ್ರೊಟೆಕ್ಷನಿಗೆ. ಆದ್ರೆ ಈ ಸತಿ ಆ ನಾಯಿಗಳನ್ನು ಬಿಟ್ಟು ಹೋಗಿದ್ದಾರೆ. ಅಂತದೇನಾಗಿತ್ತು? ಜೋ ಇದನ್ನೆಲ್ಲ ನೋಡಿ ತಲೆಯಲ್ಲಿ ಥಿಂಕ್ ಮಾಡ್ತಾನೆ, ಇಲ್ಲಿ ಏನೋ ಒಂದು ಆಗಿದೆ. ಏನೇ ಆಗಿರ್ಲಿ ಒಳ್ಳೇದು ಮಾತ್ರ ಆಗಿರ್ಲಿಕ್ಕಿಲ್ಲ. ಹೀಗೆ ಅನ್ಕೊಂಡು ಮುಂದೆ ನಡ್ಕೊಂಡು ಹೋಗ್ತಾ ಇದ್ದ ಜೋನ ಕಣ್ಣು ಅದೇ ಕೋಣೆಯಲ್ಲಿರೋ ಒಂದು ಕಮ್ಯುನಿಟಿಯ ಸಮಾಧಿಯ ಮೇಲೆ ಬಿತ್ತು. ಆ ಸಮಾಧಿಯನ್ನು ನೋಡಿ ಜೋಗೆ ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ ಬಂದಾಗಾಯ್ತು. ಈ ಸಮಾಧಿ ಏನಿದೆ ಇದು ಆ ಹಳ್ಳಿಯವರ ಬೇರಿಯಲ್ ಸೈಟ್ ಆಗಿತ್ತು. ಅವರ ಮನೆಯಲ್ಲಿ ಅಥವಾ ಅವರ ಹಳ್ಳಿಯಲ್ಲಿ ಯಾರಾದ್ರೂ ಸತ್ರೆ ಅವರನ್ನು ಇಲ್ಲಿಗೆ ತಗೊಂಡೋಗಿ ಹೂತು ಇದ್ದಿದ್ದವರು. ಜೋ ಅಲ್ಲಿ ಏನ್ ನೋಡಿದ ಅಂದ್ರೆ ಅಲ್ಲಿ ಹೂತು ಆಗಿದ್ದ ಸಮಾಧಿಗಳು ಎಲ್ಲ ಖಾಲಿ ಇತ್ತು. ಏನು ಡಿಸ್ಟರ್ಬ್ ಆಗಿಲ್ಲ, ಯಾವುದೇ ಪ್ರಾಣಿ ಅದನ್ನು ಡಗಪ್ ಮಾಡಿಲ್ಲ, ಜಸ್ಟ್ ಎಂಟಿ, ಅಂದ್ರೆ ಖಾಲಿ ಇದೆ. ಆಸ್ ಇಫ್ ಇದೇನು ಈ ಊರಿನ ಜನರನ್ನು ತಗೊಂಡೋಗಿದೆ
ಅದು ಅವರ ಸತ್ತವರನ್ನು ತಕೊಂಡು ಹೋದಾಗೆ. ಇದನ್ನು ನೋಡಿದ ಜೋ ಇನ್ನೊಂದು ಸೆಕೆಂಡು ಆ ಊರಲ್ಲಿ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಹತ್ತಿರದ ಟೆಲಿಗ್ರಾಫ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾನೆ. ಈ ಕೆನಡಾದ ರಾಯಲ್ ಮೌಂಟೇನ್ ಪೊಲೀಸ್ ಅವರು ಅಲ್ಲಿಗೆ ಬಂದು ತನಿಖೆ ಸ್ಟಾರ್ಟ್ ಮಾಡ್ತಾರೆ. ಆದ್ರೆ ಈ ಇನ್ವೆಸ್ಟಿಗೇಷನ್ ಏನಿದೆ, ಈ ಕೇಸನ್ನು ಸಾಲ್ವ್ ಮಾಡೋ ಬದಲು ಇದನ್ನು ಇನ್ನೂ ಹೆಚ್ಚು ಮಿಸ್ಟೀರಿಯಸ್ ಮಾಡಿಬಿಡುತ್ತೆ. ಇದು ಕ್ರೇಜಿ. ಪೊಲೀಸರಿಗೆ ಅಲ್ಲಿಗೆ ತನಿಖೆಯಲ್ಲಿ ಏನು ಸಿಕ್ಕಿತಂದ್ರೆ, ನಿಜ ಹೇಳೋದಾದ್ರೆ ಅಲ್ಲಿ ಏನೂ ಸಿಕ್ಕಿಲ್ಲ. ಯಾವುದೇ ಫುಟ್ ಪ್ರಿಂಟ್ ಸಿಕ್ಕಿಲ್ಲ, ಅಲ್ಲಿ ಏನಾದ್ರೂ ಫೈಟ್ ಗಲಾಟೆ ಆಗಿರೋ ಯಾವುದೇ ಎವಿಡೆನ್ಸ್ ಇಲ್ಲ. ಇಡೀ ಊರಿಗೂರೇ ಖಾಲಿ ಇದೆ, ಒಂದೇ ಒಂದು ಡೆಡ್ ಬಾಡಿನೂ ಸಿಕ್ಕಿಲ್ಲ. ಇಟ್ ಈಸ್ ಲೈಕ್ ಯಾರೋ ಇಡೀ ಊರನ್ನೇ ವೈಪ್ಔಟ್ ಮಾಡಿದಾಗೆ. ಈ ಪೊಲೀಸ್ ಇನ್ವೆಸ್ಟಿಗೇಷನ್ ಇಂದ ಯಾವ ಉತ್ತರನೂ ಸಿಗ್ಲಿಲ್ಲ. ಆದ್ರೆ ಜನರಲ್ಲಿ ಕೆಲವು ಥಿಯರೀಸ್ ಹರಡೋಕೆ ಸ್ಟಾರ್ಟ್ ಆಯ್ತು. ಆ ಥಿಯರೀಸ್ ಬಗ್ಗೆ ಮಾತಾಡೋಣ ಬನ್ನಿ. ಮೊದಲನೇದೇನಂದ್ರೆ ಮಾಸ್ ಮೈಗ್ರೇಷನ್. ಇಲ್ಲಿನ ಹಾರ್ಶ್ ವೆದರ್ ಇಂದ ಆ ಊರಿನ ಜನರು ಎಲ್ಲವನ್ನು ಬಿಟ್ಟು ಅಲ್ಲಿಂದ ಬೇರೆ ಕಡೆಗೆ ಹೋಗಿದ್ದಾರೆ ಅಂತ. ಹಾಗೆ ಹೋಗಿದ್ದಿದ್ರೆ ಎಲ್ಲವನ್ನು ಬಿಟ್ಟು ಯಾಕೆ ಹೋದ್ರು? ಈವನ್ ಕಿಚನ್ ಅಲ್ಲಿ ಒಲೆ ಮೇಲೆ ಇಟ್ಟಿರೋ ಫುಡ್ ಅದೇ ತರ ಬಿಟ್ಟು ಅವರ ಹೊರಗೆ ಕಟ್ಟಿಯಾಗಿದ್ದ ನಾಯನ್ನು ಬಿಟ್ಟು ಯಾಕೆ ಹೋದ್ರು? ಎರಡನೇದ್ದೇನಂದ್ರೆ ಹಾಸ್ಟೈಲ್ ಅಟ್ಯಾಕ್. ಬೇರೆ ಜನರ ಗ್ರೂಪ್ ಇಲ್ಲಿಗೆ ಬಂದು ಇವರನ್ನು ಹೊಡೆದು ಇಲ್ಲಿಂದ ಓಡಿಸಿರ್ಬೋದಾ ಅಂತ. ಈ ತರ ಆಗಿದ್ರೆ ಅಟ್ಲೀಸ್ಟ್ ಒಂದೆರಡು ಮನೆ ಆದ್ರೂ ಧ್ವಂಸ ಆಗಿರ್ತಿತ್ತು. ಅಟ್ಲೀಸ್ಟ್ ಒಂದು ಫೈಟ್ ಆಗಿರೋ ಏನಾದ್ರೂ ಒಂದು ಪುರಾವೆ ಆದ್ರೂ ಸಿಕ್ತಿತ್ತು. ಆದ್ರೆ ಎಲ್ಲಾ ನಾರ್ಮಲ್ ಇದೆ. ಯಾರ ಹೊರಗಿನವರು ಒಳಗೆ ಬಂದಿರೋದು ಬಿಡಿ, ಆ ಊರಿನವರು ಅಲ್ಲಿಂದ ಹೋಗಿರೋ ಒಂದು ಫುಟ್ ಪ್ರಿಂಟು ಸಿಕ್ಕಿಲ್ಲ. ಈ ಮೂರನೇ ಥಿಯರಿ ಏನಿದೆ, ಇದು ಏಲಿಯನ್ಸ್ ಬಗ್ಗೆ. ಈ ಇನ್ಸಿಡೆಂಟ್ ಆದ ನಂತರ ಅಲ್ಲಿ ಅಕ್ಕಪಕ್ಕ ಊರಿನ ಜನರು ಒಂದು ವಿಷಯ ಹೇಳಿದ್ರು. ಅದೇನಂದ್ರೆ, ಈ ಲೇಕ್ ಹತ್ರ ಏನಿದೆ, ಆ ಇನ್ಸಿಡೆಂಟ್ ಆದ ರಾತ್ರಿ ಆಕಾಶದಲ್ಲಿ ಬ್ಲೂ ಲೈಟ್ಸ್ ಹಾರಾಡ್ತಾ ಇತ್ತು. ಯಾವ್ದೋ ಒಂದು ಸ್ಪೇಸ್ ಶಿಪ್ ಇದ್ದಾಗೆ, ಯಾವ್ದಾದ್ರು ಏಲಿಯನ್ಸ್ ಅವರನ್ನು ಅಬ್ಡಕ್ಟ್ ಮಾಡಿರ್ಬೋದಾ ಅಂತ. ಈ ಮೂರನೇ ಥಿಯರಿ ಇಸ್ ದ ಓನ್ಲಿ ಒನ್. ಇದಕ್ಕೆ ಯಾವುದೇ ಕ್ರಾಸ್ ಕ್ವಶನ್ಸ್ ಇಲ್ಲ. ಆದ್ರೆ ಇವತ್ತಿನವರೆಗೆ ಅಲ್ಲಿ ಯಾರಿಗೂ ಗೊತ್ತಿಲ್ಲ ಆ ಊರಲ್ಲಿ ಏನಾಯ್ತು ಅಂತ. ನಂತರ ದಿನದಲ್ಲಿ ಏನಾಗುತ್ತೆ, ಇವನ್ ಪೊಲೀಸರು ಈ ಕೇಸಿಗೆ ಅನ್ಸಾಲ್ವ್ಡ್ ಅಂತ ಸ್ಟಾಂಪ್ ಹೊಡೆದು ಈ ಕೇಸನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಹಾಗಾದ್ರೆ ಇಡೀ ಊರಿಗೂರೇ ಎಲ್ಲಿಗೋಯ್ತು? ನಿಮ್ಗೇನ್ ಅನ್ಸುತ್ತೆ? ಅವರಾಗೆ ಊರನ್ನು ಖಾಲಿ ಮಾಡಿ ಆ ಊರನ್ನು ಬಿಟ್ಟು ಹೋಗಿದಾರಾ, ಅಥವಾ ಏನಾದ್ರೂ ಅವರನ್ನಲ್ಲಿಂದ ಎತ್ಕೊಂಡು ಹೋಗಿದ್ಯಾ? ನಿಮ್ಗೇನ್ ಅನ್ಸುತ್ತೆ? ಇದನ್ನು ಕಮೆಂಟ್ ಅಲ್ಲಿ ಹೇಳಿ. ಬೈ ದ ವೇ, ನಿಮ್ಗೆ ಈ ನಿಧಿಯ ವಿಷಯ ಗೊತ್ತಿದೆಯಾ? ಈ ನಿಧಿ ನಿಮ್ಗೆಲ್ಲಾದ್ರೂ ಸಿಕ್ಕಿದ್ರೆ ನೀವು ರಾತ್ರೋರಾತ್ರಿ ಇಡೀ ಜಗತ್ತಲ್ಲೇ ಅತಿ ಶ್ರೀಮಂತ ಮನುಷ್ಯರಾಗ್ಬೋದು. ಫನ್ ಫ್ಯಾಕ್ಟ್ ಏನಂದ್ರೆ, ಈ ನಿಧಿಯನ್ನು ನೀವು ಇವತ್ತಿಗೂ ಹೋಗಿ ಹುಡುಕಬಹುದು. ಈ ನಿಧಿ ಬಗ್ಗೆ ಇನ್ನೂ ಹೆಚ್ಚು ಡೀಟೇಲ್ಸ್ ಈ ವಿಡಿಯೋ ಅಲ್ಲಿದೆ, ಇದನ್ನು ಕ್ಲಿಕ್ ಮಾಡಿ ನೀವು ನೋಡ್ಬೋದು. ಇವತ್ತಿಗಿಷ್ಟೇ. ಮತ್ತೆ ಬರ್ತೀನಿ ಮತ್ತೊಂದು ವಾರ ಇನ್ನೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ. ಅಷ್ಟರವರೆಗೆ ಜೈ ಕರ್ನಾಟಕ.